ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕಾರ್ಯಾಗಾರಗಳು ವಕೀಲ ವೃತ್ತಿಯ ಪುನರುಜ್ಜೀವನಗೊಳಿಸಿ ನ್ಯಾಯ ವ್ಯವಸ್ಥೆಯಲ್ಲಿ ಮಹತ್ತರ ಬದಲಾವಣೆ ತರುವುದು. ನಿತ್ಯ ಓದುವ ಮತ್ತು ಅಗತ್ಯ ಮಾಹಿತಿಗಳೊಂದಿಗೆ ಕೋರ್ಟ್ಗೆ ಬರಬೇಕು, ಇಲ್ಲದಿದ್ದರೆ ಕಕ್ಷಿದಾರರಿಗೆ ನ್ಯಾಯ ಕೊಡಲು ಆಗಲ್ಲ. ಆದ್ದರಿಂದ ನಿತ್ಯವೂ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಆಗುವ ಬದಲಾವಣೆ ತಿಳಿಯುವುದು ಕಡ್ಡಾಯವಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಸಿ. ಚಂದ್ರಶೇಖರ್ ಹೇಳಿದರು. ಅವರು ನಗರದ ಐಎನ್ಎ ಭವನದಲ್ಲಿ ರಾಜ್ಯ ವಕೀಲರ ಪರಿಷತ್ತು ಏರ್ಪಡಿಸಿದ್ದ 3 ದಿನಗಳ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. 햇살이 너무 좋았어. 그냥 모두 좋았어. 널 만나서 모든 게 다 잠에서 깨어나서 휴대폰을 먼저 보게 돼. 참 많이 변했다는가. 세상에서 제일 행복한 순간 널 만나고 매일 겪게 돼. 매일 널
감사하죠. 그대가 곁에 있어서 언제나 오늘 갓길 기도해요. 그대와 함께라는 건 영원한 축복 같아서 오늘도 널 바라보며 웃는다. 두근거리는 가슴이 좋은 기분인 걸 느껴. 아주 작은 떨림도 잠에서 깨어나면 오늘 날씨 먼저 확인해 우산을 챙겨야 할지. 세상에서 제일 행복한 순간 널 만나 참 다행인 거야. 매일 난 감사하죠. 그대가 곁에 있어서 언제나 오늘 갓길 기도해요. 그대와 함께라는 건 영원한 축복 같아서 오늘도 널 바라보며 웃는다. 내게 마지막 사랑이라면 항상 곁에 있을게. 다가가서 말을 할 거야. 널 사랑한다고. 언제까지나 매일 난 감사하죠. 그대가 곁에 있어서 언제나 오늘 갓길 기도해요. 그대와 함께라는 건 영원한 축복 같아서 오늘도 널 바라보며 웃는다. ಹೃದಯಪೂರ್ವಕ ಧನ್ಯವಾದಗಳು. Before finishing this session, sir, I request my advocate, sir, like any doubts, ಏನಾದರೂ ಒಂದು ನಾನು ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಮತ್ತು ನಮ್ಮ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಬೆಂಬಲವಾಗಿ ನಿಂತು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅದನ್ನು ವರದಿ ಮಾಡಿಕೊಂಡಿರ್ತಕ್ಕಂಥ
ನಮ್ಮೆಲ್ಲ ಮಾಧ್ಯಮದ ಗೆಳೆಯರಿಗೆ ನಾನು ಹಾರ್ದಿಕವಾದ ಸ್ವಾಗತ ಕೊಡ್ತೇನೆ. ಧನ್ಯವಾದಗಳು. Lot of energy. Rules say put energy and strength on stress on the court officials in maintaining the forms, registers. ಇದೆಲ್ಲ ರಿಜಿಸ್ಟ್ರೀಸ್ ಅದು ಎ ಫೈಲ್ ಅಂದರೆ ಏನು, ಬಿ ಫೈಲ್ ಅಂದರೆ ಏನು, ಅದು ಏನೇನು ಇರಬೇಕು, IAS ಡಾಕ್ಯುಮೆಂಟ್ಸ್ ಎದರಲ್ಲಿ ಇರಬೇಕು, ಇದೆಲ್ಲ ಜಾಸ್ತಿ ಕೋರ್ಟ್ ಪ್ರೊಸೀಜರ್ ಜಾಸ್ತಿ ಇದೆ. ಸೊ we can skip all those things. It's not so important. Rule 54 ಇದು ವಿಟ್ನೆಸಸ್ ಬರ್ತದೆ. ಈಗ ಅಟ್ಯಾಚ್ಮೆಂಟ್ ವಾರೆಂಟಲ್ಲಿ ಏನು ತರಬೇಕು ತಂದಿದ್ದಾರೆ. ಕೋರ್ಟ್ ಪ್ರಿಮೈಸಲ್ಲಿ ಇಟ್ಕೊಳ್ಳೋಕೆ ಜಾಗ ಇದೆ. ಅದನ್ನು ಒಂದು ಶೆಟ್ನೆ ಪಡೆಯಕ್ಕೆ ಹೋಗಬೇಕಾದ ಬರ್ತದೆ. DHR ಶುಡ್ ಮೀಟ್ ದಿ ಎಕ್ಸ್ಪೆನ್ಸ್. ಅದನ್ನ ಕಾಸ್ಟ್ಗೆ ಆಮೇಲೆ ಇನ್ಕ್ಲೂಡ್ ಮಾಡುವುದು ಪ್ರಾವಿಷನ್. ಅಲ್ಲಿ ಗೋಡೌನಲ್ಲಿ ಇಟ್ಬಿಟ್ರೆ ಕೋರ್ಟ್ ಒಂದು ಕಡೆ ಇದೆ, ಅಟ್ಯಾಚ್ ಮಾಡೋ ಪ್ರಾಪರ್ಟೀಸ್ ಗೋಡೌನಲ್ಲಿ ಇದನ್ನು ಕಾಯಬೇಕು. ಯಾವ ಪಾಯಿಂಟ್ ಕ್ಯೂರೇಟರ್ 122 ರೂಲ್ 122 ಅಲ್ಲಿ ಕ್ಯೂರೇಟರ್ ವಿಡಿಯೋ ಕಾನ್ಫರೆನ್ಸಿಂಗ್ ಅವಾಗೆಲ್ಲ ಇರಲಿಲ್ಲ. ಇವಾಗ ವಿಡಿಯೋ ಕಾನ್ಫರೆನ್ಸ್ ರೂಲ್ಸ್ ಅಂತಲೇ ಮಾಡ್ತಿದ್ದಾರೆ. ಯಾರೇ ಒಬ್ಬ ಸಾಕ್ಷಿದಾರ ನನಗೆ ಕೋರ್ಟ್ಗೆ ಬರೋಕ್ಕೆ ಆಗೋದಿಲ್ಲ, ನನಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವಕಾಶ ಮಾಡಿಕೊಡಿ ಅಂದಾಗ ನಾವು ಮಾಡಿಕೊಡಲೇಬೇಕು, ಇಲ್ಲ ಅನ್ನೋದಿಲ್ಲ. ಎವಿಡೆನ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಇದಕ್ಕೆ ತಂತ್ರಜ್ಞಾನಕ್ಕೆಲ್ಲ ನಾವು ನಮಗೆ ಗೊತ್ತಾಗಲ್ಲ ಅಂತ ಹೇಳೇ ಬದಲು ಅದಕ್ಕೆ ಹೊಂದ್ಕೊಂಡು ಹೋಗೋದು ಅದೊಂದು ದೊಡ್ಡ ಸವಾಲಾಗಿದೆ. ಅದನ್ನು ಸಮರ್ಪಕವಾಗಿ ಎದುರಿಸಲು ನಾವು ನಮ್ಮನ್ನೇ ನವೀಕರಿಸಿಕೊಳ್ಳಬೇಕು. ಇದು ಒಂದು ಕಾರ್ಯದ ಉದ್ದೇಶ. ಇನ್ನೊಂದೇನೆಂದರೆ ನಮ್ಮ ಪ್ರೊಫೆಷನ್ಗೆ ಹೇಳಬೇಕಂದ್ರೆ ನೈತಿಕತೆ ಮತ್ತು ವೃತ್ತಿಕ ಟ್ರಾನ್ಸ್ಪರೆನ್ಸಿ ಇದು ಪ್ರಮುಖ ಅಂಶ. ಸಾರ್ವಜನಿಕ ಜೀವನದಲ್ಲಿ ಕಾನೂನು ವೃತ್ತಿಯ ಮೇಲೆ ಅಪಾರ ಮತ್ತು ದೊಡ್ಡ ನಂಬಿಕೆಯನ್ನು ಜನರಿಟ್ಟಿದ್ದಾರೆ. ಅದರಿಂದ ನಮಗೆ ಈ ನೈತಿಕತೆ ಮತ್ತು ವೃತ್ತಿಪರತೆ, ಪಾರದರ್ಶಕತೆ ಮತ್ತು ನ್ಯಾಯಬದ್ಧ ವರ್ತನೆ ಪ್ರತಿಯೊಬ್ಬ ವಕೀಲರಲ್ಲಿ ಅತಿ ಮುಖ್ಯವಾಗಿದೆ. ಗೆಲುವಿಗಿಂತ ನ್ಯಾಯಕ್ಕೆ ಎಂಬ ಸಿದ್ಧಾಂತವನ್ನು ನಾವು ವಕೀಲರಾಗಿ ಅಳವಡಿಸಿಕೊಳ್ಬೇಕಾಗಿದೆ. ಇನ್ನಿಂಗ್ಸ್ ಅಶ್ಯೂರ್ ಮಾಡ್ಕೊಳ್ತೀವಿಲ್ಲ, ನಾವು ನಿಮ್ಮ ಕಡೆ ಮಾಡ್ಕೊಳ್ತೀವಿ ಅಂತ. ಬಟ್ ಯಾವ ಕೂಟವು ಫುಲ್ಲೆಸ್ಟ್ ಎಫರ್ಟ್ಸ್ ಕಕ್ಷಿದಾರರು ಗೊತ್ತಾಗೋದಿಲ್ಲ, ಇನ್ನೂ ಗೊತ್ತಾಗುತ್ತೆ ದಟ್ ಯು ಹ್ಯಾವ್ ನೋ ಕೇಸ್ ಅಟ್ ಆಲ್. ಆದರೂ ಆ ನೋ ಕೇಸ್ ಅನ್ನೋದನ್ನು ಸಮರ್ಪಕವಾಗಿ ಕೇಸ್ ಇದೆ ಅಂತ ನ್ಯಾಯಾಲಯದಲ್ಲಿ ಇದು ಮಾಡಿ ಎಫರ್ಟ್ಸ್ ಆಗ್ತದೆ. ಅದು ಏನಂತೀವಿ, ನಮ್ಮ ಒಂದು ಮಾಡೋ ವೃತ್ತಿಗೆ ವೃತ್ತಿ ಸಿದ್ಧಾಂತವನ್ನು ನಾವು ಇಟ್ಕೋಬೇಕಂತ ನಾನು ಈ ಮೂಲಕ ನಾನು ಕರೆ ನೀಡಲು ಇಚ್ಛಿಸ್ತೇನೆ. ಮೌಲ್ಯಗಳನ್ನು ಪುನರುತ್ತಿಸುವ ಕಾನೂನು ಕ್ಷೇತ್ರದ ಬದಲಾವಣೆಗಳನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳುವ ಮತ್ತು ನ್ಯಾಯ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಒಂದು ಮಹತ್ವದ ಒಂದು ಹೆಜ್ಜೆಯಾಗಿ ನಾವು ಈ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದೇವೆ. Actually, we are all students, whether a young advocate, a senior advocate, or a judge, ನಾವು ನಮ್ಮ ಬಂಡವಾಳನೇ ಅರಿವು ಮತ್ತು ವಿಷಯಗಳನ್ನು ತಿಳ್ಕೊಂಡು ನಾವು ಓದದೆ ಪ್ರಿಪೇರ್ ಆಗದೆ ನಾವು ನ್ಯಾಯಕ್ಕೆ ಬಂದ್ವಿ ಅಂದರೆ ಯು ಆರ್ ಜಾಬ್ಲೆಸ್. ನಾವು ಮೊದಲು ಯಾರ್ಯಾರು ಹೆಚ್ಚಿವಿ, ಅಪ್ಪ ಮೊದಲಿಗೆ 4 ರೂಪಾಯಿ ಹಂಚಿವಿ. ಅಪ್ಪ ಅವನು 4 ರೂಪಾಯಿ ಏನು ಮಗ ಸತ್ತೋಲ್ಲ. ಚಿಕ್ಕದಾಗ ಮತ್ತೆ 4 ಜನಕ್ಕೂ 1 ರೂಪಾಯಿ ಬಂತು.
ಸೊ ಇವ್ರು ಗಂಡು ಮನೆಗೆ 4 ರೂಪಾಯಿ ಪ್ಲಸ್ 1 ರೂಪಾಯಿ 5 ರೂಪಾಯಿ, ಅವರಿಗೆ 1 ರೂಪಾಯಿ 1 ರೂಪಾಯಿ 1 ರೂಪಾಯಿ ಎಲ್ಲ ಮೇಲೆ ಇಂಟು ಕಾಗೆ ಇಂಟು ಬರಬೇಕು. ಅರ್ಥ ಆಯ್ತಾ? ಮೋಸ್ಟಲ್ ಪಾರ್ಟಿಷನ್ ಈಸ್ ವೆರಿ ಸಿಂಪಲ್, ಅದು ಕಾಂಪ್ಲಿಕೇಟೆಡ್ ಆಗಿದೆ. ಎಷ್ಟೋ ಜಡ್ಜ್ಮೆಂಟ್ಸ್ಗಳಲ್ಲಿ ನಾವು ಏನ್ ಮಾಡ್ತೇವೆ, 1+12 1+8 ಏನೇನೋ ಬರ್ತೇವೆ, ಜಡ್ಜ್ಮೆಂಟ್ಸ್ಗಳು ಬರ್ತೇವೆ, ಹಾಗೆ ಜಡ್ಜಸ್ಗಳು ಹಾಗೆ ಬರ್ತೇವೆ. ಲಿವಿಂಗ್ ಆರ್ self-employed property or a loan property divorced to in accordance with the provisions of law or that is to section 14 and 16. The last part of the EU Section Act is section 30. Section 30 speaks on the necessary parties. First step. And ಇಲ್ಲಿ specific performance what is to the contract only. What is to the contract? If any person wanted to file claiming independent right, he must have to file a separate suit. Some question? ನಾವೆಲ್ಲ ಏರ್ಪಡಿಸ್ಕೊಂಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಕಾನೂನು ಇಂಥ ನೀರಲ್ಲ, ಒಂದು ಹರಿಯುವ ಪ್ರವಾಹ. ಇದು ಬದಲಾದ ಸ್ಥಿತಿಗತಿಗಳನ್ನು ಹೊಂದಿಕೊಂಡು ನಡೀತಾ ಇರ್ತದೆ. ಇವುಗಳನ್ನು ನಾವು ಅರಿತುಕೊಂಡು ತಿಳಿದುಕೊಂಡು ಮನನ ಮಾಡಿಕೊಂಡು ನಮ್ಮ ದೈನಂದಿನ ವೃತ್ತಿಯಲ್ಲಿ ಇದನ್ನು ಅಳವಡಿಸಿಕೊಳ್ಬೇಕಾಗಿರೋದು ಬಹಳ ಅತ್ಯವಶ್ಯಕ. ಇವುಗಳು ಯಾವ್ಯಾವಾಗ ಕಾನೂನುಗಳು ಬದಲಾಗ್ತವೋ, ಕಾನೂನಲ್ಲಿ ಬದಲಾವಣೆಯನ್ನು ಹೊಂದುತ್ತವೋ ಅವುಗಳನ್ನು ನಾವು ಬೇರೆಯವರ ಮುಖಾಂತರ ತಿಳಿದುಕೊಂಡು ಅವರು ನಮಗೆ ಏನು ಮಾರ್ಗದರ್ಶನ ನೀಡ್ತಾರೆ ಅದರ ಮುಖಾಂತರ ನಮ್ಮ ವೃತ್ತಿಯನ್ನು ನಾವು ಬೆಳೆಸ್ಕೊಂಡು ಹೋಗೋದಕ್ಕೆ ನಮಗೆ ಇವೆಲ್ಲ ಸಹಾಯ ಮಾಡ್ತವೆ ಅನ್ನೋ ಉದ್ದೇಶದಿಂದ ಇವು ಕಾನೂನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾನೂನು ಕಾರ್ಯಾಗಾರ ಬಹಳ ವರ್ಷಗಳಿಂದ ಮತ್ತೆ ಗಂಗಾವತಿಯಲ್ಲಿ ನಡೀತಾ ಇದೆ. ಇದು ಪ್ರತಿ ವರ್ಷ ಆಗೋದ್ರಿಂದ ಆಗತಕ್ಕಂಥ ಬದಲಾವಣೆಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚೆಗೆ 3 ಮಹತ್ವದ ಕಾನೂನುಗಳು ಬದಲಾವಣೆ ಆಗಿದ್ದಾವೆ. ಅವು ಈಗ ನಮ್ಮ ದೈನಂದಿನ ವೃತ್ತಿಯಲ್ಲಿ ಬಹಳ ಅತ್ಯವಶ್ಯಕವಾಗಿ ಕಾಣಿಸ್ತಾ ಇದ್ದಾವೆ. ಸೊ ಅವುಗಳ ಬಗ್ಗೆ ಮತ್ತು ಇನ್ನು ಮುಖ್ಯವಾಗಿರ್ತಕ್ಕಂಥ ಕಾನೂನಿನ ಬದಲಾವಣೆಗಳನ್ನು ಮತ್ತು ಕಾನೂನಿನ ಅದಲ್ಲದೆ ಕೆಲವೊಂದು ಅವಶ್ಯಕ ವಕೀಲರ ವೃತ್ತಿಗೆ ಸಂಬಂಧಪಟ್ಟತಕ್ಕಂಥ ಕೆಲವು ನಿಯಮಗಳನ್ನು ಸಹಿತ ನಾವು ತಿಳ್ಕೊಬೇಕಾಗ್ತದೆ. ಅವುಗಳನ್ನು ಈ ಕಾರ್ಯಾಗಾರದಲ್ಲಿ ನಾವೆಲ್ಲ ತಿಳ್ಕೊಂಡು ನಮ್ಮ ವೃತ್ತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.